ನಾನು ಸಮಯ ಕೊಡ್ತೀನಿ ನಿಮಗೆ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು. ನಾನು ಸಿಂಪಲ್ ಪ್ರಶ್ನೆ ಕೇಳಿದೆ ಇಟ್ನಾಳ್ ಸರ್, ಕೇಂದ್ರ ಸರ್ಕಾರ ಇವತ್ತು ಆಯ್ತು, ಹಿಂದೆ ಏನೋ ಮಿಸ್ಟೇಕ್ ಮಾಡ್ತೋ, ಕೇಂದ್ರ ಮಾಡ್ತೋ, ರಾಜ್ಯ ಮಾಡ್ತೋ, ಆಯ್ತಪ್ಪ, ವಿ ಆರ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಇವತ್ತಿನ ಮಾತಾಡೋಣ. ಇವತ್ತು ಜನ ಪೆಟ್ರೋಲ್ ಬಂಕ್ ಮುಂದೆ ಭಯ ಪಟ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಜನರಿಗೆ ಬಿಸಿ ತಟ್ಟಬಾರ್ದು ಅಂತ ಹೇಳಿ ನಾವು ಸುಂಕ ಮನ್ನಾ ಮಾಡ್ತಿದೀವಿ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಏನ್ ಮಾಡಬಹುದಿತ್ತು? ಈಗ ಎರಡು ಅದೇ ವಿಚಾರ ಹೇಳಿಕೊಟ್ಟೆ ನಾನು. ಅದು ಎರಡು ಇಲ್ಲಿ ವಿಚಾರ. ಒಂದು, ಈ ಏನು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಏನು ಕಡಿಮೆ ಮಾಡಿತ್ತು, ಡೀಸೆಲ್ ಮೇಲೆ 0 ಮಾಡ್ತಲ್ಲ ಕೇಂದ್ರ ಸರ್ಕಾರ, ಅದ್ರ ಜೊತೆಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿತ್ತು ಅವರು ಆಯಿಲ್ ಕಂಪ್ನಿಗಳಿಗೆ, ಇದನ್ನ ಗ್ರಾಹಕರಿಗೆ ದಾಟಿಸಿ ಅಂತ ಒಂದು. ಆಮೇಲೆ ಅದನ್ನ ಇವರು ಕಾಂಗ್ರೆಸ್ನ ಕೇಳಬೇಕು. ಅದನ್ನ ಅದು ಕೇಳ್ತಾ ಅವ್ರು ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟನ್ನು ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳ್ಬೇಕು ಇವರು. 10 ರೂಪಾಯಿ ಕಡಿಮೆ ನಾನು ಕಡಿಮೆ ಮಾಡ್ತೇನೆ, ನಾನು ಡೀಸೆಲ್ ಮೇಲೆ ಟ್ಯಾಕ್ಸ್ ತಗೊಳ್ಳೋದಿಲ್ಲ, ಎಸ್ಪೆಷಲಿ ಡೀಸೆಲ್. ಯಾಕಂದ್ರೆ ಈ ತರದ ಯುದ್ಧ ಕಾಲದಲ್ಲಿ ಇನ್ಫ್ಲೇಷನರಿ ಟ್ರೆಂಡ್ಸ್ ಬಹಳ ಫಾಸ್ಟ್ ಆಗಿ ಪಿಕಪ್ ಆಗಿಬಿಡ್ತವೆ. ಅದನ್ನ ನೀವು ಅರೆಸ್ಟ್ ಮಾಡಬೇಕು ಅಂದ್ರೆ ಮಾಸ್ ಕನ್ಸಂಪ್ಷನ್ ಇರುವಂಥ ಡೀಸೆಲ್ಗೆ ನೀವು ಕಂಪ್ಲೀಟ್ಲಿ ಇದು ಮಾಡಲೇಬೇಕು, ಅದನ್ನು ಭಾಳ ನಿಯಂತ್ರಣ ಇಟ್ಕೊಳ್ಳೇಬೇಕು. ಆಗ ಮಾತ್ರ ನಿಮ್ಮ ಬೆಲೆಗಳು ನಿಯಂತ್ರಣ ಇರ್ತವೆ. ಆವಾಗ ಮಾತ್ರ ಕ್ಯೂಗಳು ತಪ್ತವೆ. ಕ್ಯೂ ಆಗೋದಕ್ಕೆ ಮುಖ್ಯ ಕಾರಣ ಈ ಬೆಲೆ ಒಂದು ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಕ್ಯೂಗಳು ನಿಲ್ಲೋದಕ್ಕೆ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಒಂದು ಪ್ಯಾನಿಕ್ ಇದೆ, ಜನರ ಮನಸ್ಸಲ್ಲಿ ಒಂದು ಪ್ಯಾನಿಕ್ ಇದೆ. ಈಗ ನಾವು ಒಂದು ನಂಬರ್ ಹೇಳ್ತಾ ಇದೀವಿ ಎಲ್ಲರೂ ಕೂಡ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ 70 ದಿನ ನಮ್ಮ ಸ್ಟಾಕ್ ಇದೆ, ಪ್ರಧಾನಮಂತ್ರಿ ಹೇಳ್ತಾರೆ ಇದು ಎಂಡ್ಲೆಸ್, ಇದು ಯಾವಾಗ ಎಂಡ್ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾರೆ ವಾರು. ಈಗಿರುವ ಜನ ಮನಸ್ಸಲ್ಲಿ ಒಂದು ಭಯ, ಇದು ಮುಂದೆ ಹಿಂಗೆ ಹೊರದ್ರೆ ಏನು ಮಾಡೋಣ ಅಂತ ಸ್ಟಾಕ್ ಮಾಡೋಕೆ ಶುರು ಮಾಡ್ತಾರೆ. ನಾನು ಹೇಳೋದು, ಈ ಪೆಟ್ರೋಲ್ ಪಂಪ್ಗಳು, ಪೆಟ್ರೋಲ್ ಡೀಲರ್ಗಳು ಯಾಕೆ ಡ್ರಮ್ ಅಲ್ಲಿ, ಕ್ಯಾನ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡ್ತಿದ್ದಾರೆ? ದೇ ಶುಡ್ ಸ್ಟಾಪ್ ಇಟ್. ಸರ್, ಇವಾಗ ಪೆಟ್ರೋಲ್ ಬಂಕ್ನವರು ನನಗೆ ಉತ್ತರ ಬೇಕಿತ್ತು. ಯಾರು ತಡಿಬೇಕು? ನೀವು ಡ್ರಮ್ ತರಬೇಡಿ, ಒಬ್ರೊಬ್ರು 2-3 ಸಿಲಿಂಡರ್ ಬುಕ್ ಮಾಡಬೇಡಿ, ಇದನ್ನ ಮಾನಿಟರ್ ಮಾಡಕ್ಕೆ ಕೇಂದ್ರದಿಂದ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಏನ್ ಗೊತ್ತಾ, ರಿಫೈನರೀಸ್ ಗಳಿಂದ ನೇರವಾಗಿ ಬರುತ್ತೆ ಅಲ್ಲಿ. ಯಾಕೆ ಈ ತರ ಆತಂಕ ಆಗಿದೆ? ಪೆಟ್ರೋಲ್ ಡೀಸೆಲ್ ಸಪ್ಲೈ ಇಲ್ಲ ಅಂತ ಆತಂಕ ಆಗಿದೆ. ಪ್ರಶ್ನೆ ಅಲ್ಲ ಸರ್, ತಡಿತಿಲ್ಲ ಯಾಕೆ? ಅದನ್ನ ತಡಿತಿಲ್ಲ ಯಾಕೆ? ಪ್ಯಾನಿಕ್ ಬೈಯಿಂಗ್ ನ ಕಂಟ್ರೋಲ್ ಮಾಡ್ತಿಲ್ಲ ಯಾಕೆ? ಈಗ ಒಂದು ನಿಮಿಷ, ನಿಮಗೆ 60 ದಿನಗಳ ಸ್ಟಾಕ್ ಇದೆ ಅಂದಮೇಲೆ ತಗೊಂಡು ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ತಗೊಂಡು ಈಗ ನೀನ್ ಪೆಟ್ರೋಲ್ ನಿನ್ ಬೈಕ್ ಗೆ 20 ಲೀಟರ್ ಮೇಲೆ ಹಾಕ್ಸೋಕಾಗಲ್ಲ, ಹಾಕ್ಸೋಕಾಗದ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಬ್ಲಮ್ ಏನಾಗಿದೆ, ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಯಾವಾಗ ಈ ಪೆಟ್ರೋಲಿಯಂ ರಿಫೈನರೀಸ್ಗಳು ಗ್ರಾಹಕರಿಗೆ ಮತ್ತೆ ಡೀಲರ್ಸ್ ಗಳಿಗೆ ಕ್ರೆಡಿಟ್ ಕೊಡ್ತಾ ಇದ್ರು, ಇವಾಗ ಕೊಡ್ತಾ ಇಲ್ಲ. ಅದಕ್ಕಾಗಿ ಪೆಟ್ರೋಲ್ ಬಂಕ್ ಅವರು ಆತಂಕವನ್ನ ಮತ್ತೆ ಪ್ಯಾನಿಕ್ ಮೋಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ನಾನು ಸಮಯ ಕೊಡ್ತೀನಿ ನಿಮ್ಗೆ, ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು. ನಾನು ಸಿಂಪಲ್ ಪ್ರಶ್ನೆ ಕೇಳಿದೆ ಇಟ್ನಾಳ್ ಸರ್, ಕೇಂದ್ರ ಸರ್ಕಾರ ಇವತ್ತು ಆಯ್ತು, ಹಿಂದೆ ಏನೋ ಮಿಸ್ಟೇಕ್ ಮಾಡ್ತೋ, ಕೇಂದ್ರ ಮಾಡ್ತೋ, ರಾಜ್ಯ ಮಾಡ್ತೋ, ಆಯ್ತಪ್ಪ, ವಿ ಆರ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಇವತ್ತಿನ ಮಾತಾಡೋಣ. ಇವತ್ತು ಜನ ಪೆಟ್ರೋಲ್ ಬಂಕ್ ಮುಂದೆ ಭಯ ಪಟ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಜನರಿಗೆ ಬಿಸಿ ತಟ್ಟಬಾರ್ದು ಅಂತ ಹೇಳಿ ನಾವು ಸುಂಕ ಮನ್ನಾ ಮಾಡ್ತಿದೀವಿ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಏನ್ ಮಾಡಬಹುದಿತ್ತು? ಈಗ ಎರಡು ಅದೇ ವಿಚಾರ ಹೇಳಿಕೊಟ್ಟೆ ನಾನು. ಅದು ಎರಡು ಇಲ್ಲಿ ವಿಚಾರ. ಒಂದು, ಈ ಏನು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಏನು ಕಡಿಮೆ ಮಾಡಿತ್ತು, ಡೀಸೆಲ್ ಮೇಲೆ 0 ಮಾಡ್ತಲ್ಲ ಕೇಂದ್ರ ಸರ್ಕಾರ, ಅದ್ರ ಜೊತೆಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿತ್ತು ಅವರು ಆಯಿಲ್ ಕಂಪ್ನಿಗಳಿಗೆ, ಇದನ್ನ ಗ್ರಾಹಕರಿಗೆ ದಾಟಿಸಿ ಅಂತ ಒಂದು. ಆಮೇಲೆ ಅದನ್ನ ಇವರು ಕಾಂಗ್ರೆಸ್ನ ಕೇಳಬೇಕು. ಅದು ಕೇಳ್ತಾ ಅವ್ರು ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟನ್ನು ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳ್ಬೇಕು ಇವರು. 10 ರೂಪಾಯಿ ಕಡಿಮೆ ನಾನು ಕಡಿಮೆ ಮಾಡ್ತೇನೆ, ನಾನು ಡೀಸೆಲ್ ಮೇಲೆ ಟ್ಯಾಕ್ಸ್ ತಗೊಳ್ಳೋದಿಲ್ಲ, ಎಸ್ಪೆಷಲಿ ಡೀಸೆಲ್. ಯಾಕಂದ್ರೆ ಈ ತರದ ಯುದ್ಧ ಕಾಲದಲ್ಲಿ ಇನ್ಫ್ಲೇಷನರಿ ಟ್ರೆಂಡ್ಸ್ ಬಹಳ ಫಾಸ್ಟ್ ಆಗಿ ಪಿಕಪ್ ಆಗಿಬಿಡ್ತವೆ. ಅದನ್ನ ನೀವು ಅರೆಸ್ಟ್ ಮಾಡಬೇಕು ಅಂದ್ರೆ ಮಾಸ್ ಕನ್ಸಂಪ್ಷನ್ ಇರುವಂಥ ಡೀಸೆಲ್ಗೆ ನೀವು ಕಂಪ್ಲೀಟ್ಲಿ ಇದು ಮಾಡಲೇಬೇಕು, ಅದನ್ನು ಭಾಳ ನಿಯಂತ್ರಣ ಇಟ್ಕೊಳ್ಳೇಬೇಕು. ಆಗ ಮಾತ್ರ ನಿಮ್ಮ ಬೆಲೆಗಳು ನಿಯಂತ್ರಣ ಇರ್ತವೆ. ಆವಾಗ ಮಾತ್ರ ಕ್ಯೂಗಳು ತಪ್ತವೆ. ಕ್ಯೂ ಆಗೋದಕ್ಕೆ ಮುಖ್ಯ ಕಾರಣ ಈ ಬೆಲೆ ಒಂದು ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಕ್ಯೂಗಳು ನಿಲ್ಲೋದಕ್ಕೆ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಒಂದು ಪ್ಯಾನಿಕ್ ಇದೆ, ಜನರ ಮನಸ್ಸಲ್ಲಿ ಒಂದು ಪ್ಯಾನಿಕ್ ಇದೆ. ಈಗ ನಾವು ಒಂದು ನಂಬರ್ ಹೇಳ್ತಾ ಇದೀವಿ ಎಲ್ಲರೂ ಕೂಡ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ 70 ದಿನ ನಮ್ಮ ಸ್ಟಾಕ್ ಇದೆ, ಪ್ರಧಾನಮಂತ್ರಿ ಹೇಳ್ತಾರೆ ಇದು ಎಂಡ್ಲೆಸ್, ಇದು ಯಾವಾಗ ಎಂಡ್ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾರೆ ವಾರು. ಈಗಿರುವ ಜನ ಮನಸ್ಸಲ್ಲಿ ಒಂದು ಭಯ, ಇದು ಮುಂದೆ ಹಿಂಗೆ ಹೊರದ್ರೆ ಏನು ಮಾಡೋಣ ಅಂತ ಸ್ಟಾಕ್ ಮಾಡೋಕೆ ಶುರು ಮಾಡ್ತಾರೆ. ನಾನು ಹೇಳೋದು, ಈ ಪೆಟ್ರೋಲ್ ಪಂಪ್ಗಳು, ಪೆಟ್ರೋಲ್ ಡೀಲರ್ಗಳು ಯಾಕೆ ಡ್ರಮ್ ಅಲ್ಲಿ, ಕ್ಯಾನ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡ್ತಿದ್ದಾರೆ? ದೇ ಶುಡ್ ಸ್ಟಾಪ್ ಇಟ್. ಸರ್, ಇವಾಗ ಪೆಟ್ರೋಲ್ ಬಂಕ್ನವರು ನನಗೆ ಉತ್ತರ ಬೇಕಿತ್ತು. ಯಾರು ತಡಿಬೇಕು? ನೀವು ಡ್ರಮ್ ತರಬೇಡಿ, ಒಬ್ರೊಬ್ರು 2-3 ಸಿಲಿಂಡರ್ ಬುಕ್ ಮಾಡಬೇಡಿ, ಇದನ್ನ ಮಾನಿಟರ್ ಮಾಡಕ್ಕೆ ಕೇಂದ್ರದಿಂದ ಪೆಟ್ರೋಲ್ ಡೀಸೆಲ್ ಏನ್ ಗೊತ್ತಾ, ರಿಫೈನರೀಸ್ ಗಳಿಂದ ನೇರವಾಗಿ ಬರುತ್ತೆ ಅಲ್ಲಿ.
ಯಾಕೆ ಈ ತರ ಆತಂಕ ಆಗಿದೆ? ಪೆಟ್ರೋಲ್ ಡೀಸೆಲ್ ಸಪ್ಲೈ ಇಲ್ಲ ಅಂತ ಸರ್, ಆತಂಕ ಆಗಿದೆ. ಆತಂಕದ ಪ್ರಶ್ನೆ ಅಲ್ಲ ಕೇಳಿ, ಸರ್, ಕೇಳಿ. ತಡಿತಿಲ್ಲ ಯಾಕೆ? ಕೇಳಿ. ಅದನ್ನ ತಡಿತಿಲ್ಲ ಯಾಕೆ? ಪ್ಯಾನಿಕ್ ಬೈಯಿಂಗ್ ನ ಕಂಟ್ರೋಲ್ ಮಾಡ್ತಿಲ್ಲ ಯಾಕೆ ಈಗ ಅನ್ನೋ ಒಂದ್ ನಿಮಿಷ, ಪ್ರಶ್ನೆ. ನಿಮ್ಗೆ 60 ದಿನಗಳ ಸ್ಟಾಕ್ ಇದೆ ಅಂದ್ಮೇಲೆ ತಗೊಂಡು ಇಟ್ಕೊಳಕ್ ಸಾಧ್ಯ ಆಗೋದಿಲ್ಲ. ತಗೊಂಡು ಈಗ ನೀನ್ ಪೆಟ್ರೋಲ್ ನಿನ್ ಬೈಕ್ ಗೆ 20 ಲೀಟರ್ ಮೇಲೆ ಹಾಕ್ಸೋಕ್ಕಾಗಲ್ಲ ಅಂದ್ರೆ ಹಾಕ್ಸೋಕ್ಕಾಗದ. ಸರಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ mass range ಅಲ್ಲ. ಪ್ರಾಬ್ಲಮ್ ಏನಾಗಿದೆ? mass range ಅಲ್ಲಿ problem ಪ್ರಾಬ್ಲಮ್ ಮಾತಾಡಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಯಾವಾಗ ಈ ಪೆಟ್ರೋಲಿಯಂ ರಿಫೈನರೀಸ್ಗಳು ಗ್ರಾಹಕರಿಗೆ ಮತ್ತೆ ಡೀಲರ್ಸ್ ಗಳಿಗೆ ಕ್ರೆಡಿಟ್ ಕೊಡ್ತಾ ಇದ್ರು, ಇವಾಗ ಕೊಡ್ತಾ ಇಲ್ಲ. ಅದಕ್ಕಾಗಿ ಪೆಟ್ರೋಲ್ ಬಂಕ್ ಅವರು ಆತಂಕವನ್ನ ಮತ್ತೆ ಪ್ಯಾನಿಕ್ ಮೋಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ನಾನು ಸಮಯ ಕೊಡ್ತೀನಿ ನಿಮ್ಗೆ, ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು. ನಾನು ಸಿಂಪಲ್ ಪ್ರಶ್ನೆ ಕೇಳ್ದೆ ಇಟ್ನಾಳ್ ಸರ್, ಕೇಂದ್ರ ಸರ್ಕಾರ ಇವತ್ತು ಆಯ್ತು, ಹಿಂದೆ ಏನೋ ಮಿಸ್ಟೇಕ್ ಮಾಡ್ತೋ, ಕೇಂದ್ರ ಮಾಡ್ತೋ, ರಾಜ್ಯ ಮಾಡ್ತೋ, ಆಯ್ತಪ್ಪ, ವಿ ಆರ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಇವತ್ತಿನ ಮಾತಾಡೋಣ. ಇವತ್ತು ಜನ ಪೆಟ್ರೋಲ್ ಬಂಕ್ ಮುಂದೆ ಭಯ ಪಟ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಜನರಿಗೆ ಬಿಸಿ ತಟ್ಟಬಾರ್ದು ಅಂತ ಹೇಳಿ ನಾವು ಸುಂಕ ಮನ್ನಾ ಮಾಡ್ತಿದೀವಿ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಏನ್ ಮಾಡಬಹುದಿತ್ತು? ಈಗ ಎರಡು ಅದೇ ವಿಚಾರ ಹೇಳಿಕೊಟ್ಟೆ ನಾನು. ಅದು ಎರಡು ಇಲ್ಲಿ ವಿಚಾರ. ಒಂದು, ಈ ಏನು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಏನು ಕಡಿಮೆ ಮಾಡಿತ್ತು, ಡೀಸೆಲ್ ಮೇಲೆ ಜೀರೋ ಮಾಡ್ತಲ್ಲ ಕೇಂದ್ರ ಸರ್ಕಾರ, ಅದ್ರ ಜೊತೆಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿತ್ತು ಅವರು ಆಯಿಲ್ ಕಂಪ್ನಿಗಳಿಗೆ, ಇದನ್ನ ಗ್ರಾಹಕರಿಗೆ ದಾಟಿಸಿ ಅಂತ ಒಂದು. ಆಮೇಲೆ ಅದನ್ನ ಇವರು ಕಾಂಗ್ರೆಸ್ನ ಕೇಳಬೇಕು. ಅದನ್ನ ಅವು ಅದು ಕೇಳ್ತಾ ಅವ್ರು ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟನ್ನು ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳ್ಬೇಕು ಇವರು. 10 ರೂಪಾಯಿ ಕಡಿಮೆ ನಾನು ಕಡಿಮೆ ಮಾಡ್ತೇನೆ, ನಾನು ಡೀಸೆಲ್ ಮೇಲೆ ಟ್ಯಾಕ್ಸ್ ತಗೊಳ್ಳೋದಿಲ್ಲ, ಎಸ್ಪೆಷಲಿ ಡೀಸೆಲ್. ಯಾಕಂದ್ರೆ ಈ ತರದ ಯುದ್ಧ ಕಾಲದಲ್ಲಿ ಇನ್ಫ್ಲೇಷನರಿ ಟ್ರೆಂಡ್ಸ್ ಬಹಳ ಫಾಸ್ಟ್ ಆಗಿ ಪಿಕಪ್ ಆಗಿಬಿಡ್ತವೆ. ಅದನ್ನ ನೀವು ಅರೆಸ್ಟ್ ಮಾಡಬೇಕು ಅಂದ್ರೆ ಮಾಸ್ ಕನ್ಸಂಪ್ಷನ್ ಇರುವಂಥ ಡೀಸೆಲ್ಗೆ ನೀವು ಕಂಪ್ಲೀಟ್ಲಿ ಇದು ಮಾಡಲೇಬೇಕು, ಅದನ್ನು ಭಾಳ ನಿಯಂತ್ರಣ ಇಟ್ಕೊಳ್ಳೇಬೇಕು. ಆಗ ಮಾತ್ರ ನಿಮ್ಮ ಬೆಲೆಗಳು ನಿಯಂತ್ರಣ ಇರ್ತವೆ. ಆವಾಗ ಮಾತ್ರ ಕ್ಯೂಗಳು ತಪ್ತವೆ. ಕ್ಯೂ ಆಗೋದಕ್ಕೆ ಮುಖ್ಯ ಕಾರಣ ಈ ಬೆಲೆ ಒಂದು ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಕ್ಯೂಗಳು ನಿಲ್ಲೋದಕ್ಕೆ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಒಂದು ಪ್ಯಾನಿಕ್ ಇದೆ, ಜನರ ಮನಸ್ಸಲ್ಲಿ ಒಂದು ಪ್ಯಾನಿಕ್ ಇದೆ. ಈಗ ನಾವು ಒಂದು ನಂಬರ್ ಹೇಳ್ತಾ ಇದೀವಿ ಎಲ್ಲರೂ ಕೂಡ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ 70 ದಿನ ಸ್ಟಾಕ್ ಇದೆ, ಪ್ರಧಾನಮಂತ್ರಿ ಹೇಳ್ತಾರೆ ಇದು ಎಂಡ್ಲೆಸ್, ಇದು ಯಾವಾಗ ಎಂಡ್ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾರೆ ವಾರು. ಈಗಿರುವ ಜನ ಮನಸ್ಸಲ್ಲಿ ಒಂದು ಭಯ, ಇದು ಮುಂದೆ ಹಿಂಗೆ ಹೊರದ್ರೆ ಏನು ಮಾಡೋದು ಅಂತ ಸ್ಟಾಕ್ ಮಾಡೋಕೆ ಶುರು ಮಾಡ್ತಾರೆ. ನಾನು ಹೇಳೋದು, ಈ ಪೆಟ್ರೋಲ್ ಪಂಪ್ಗಳು, ಪೆಟ್ರೋಲ್ ಡೀಲರ್ಗಳು ಯಾಕೆ ಡ್ರಮ್ ಅಲ್ಲಿ, ಕ್ಯಾನ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡ್ತಿದ್ದಾರೆ? ದೇ ಶುಡ್ ಸ್ಟಾಪ್ ಇಟ್. ಯಾರು ಸರ್ ಇವಾಗ ಪೆಟ್ರೋಲ್ ಬಂಕ್ನವರು ನನಗೆ ಈ ಉತ್ತರ ಬೇಕಿತ್ತು. ಯಾರು ತಡಿಬೇಕು? ನೀವು ಡ್ರಮ್ ತರಬೇಡಿ, ಒಬ್ರೊಬ್ರು 2-3 ಸಿಲಿಂಡರ್ ಬುಕ್ ಮಾಡಬೇಡಿ, ಇದನ್ನ ಮಾನಿಟರ್ ಮಾಡಕ್ಕೆ ಕೇಂದ್ರದಿಂದ ಸ್ಪೆಷಲ್ ಫೋರ್ಸ್ ಬರಬೇಕಿತ್ತು ಸರ್. 1,000 ಡೀಸೆಲ್ ತಗೊಂಡಿದ್ದಾರೆ ಗೌಡ್ರೆ, ಯಾವನೊಬ್ಬ ಕೊಡಬಾರದು, ಪೆಟ್ರೋಲ್ ಬಂಕ್ ಕೊಡಬಾರದು. ಪೆಟ್ರೋಲ್ ಬಂಕ್ನವರು ಪೆಟ್ರೋಲ್ ಡೀಸೆಲ್ ಏನ್ ಗೊತ್ತಾ, ರಿಫೈನರೀಸ್ ಗಳಿಂದ ನೇರವಾಗಿ ಬರುತ್ತೆ ಅಲ್ಲಿ. ಯಾಕೆ ಈ ತರ ಆತಂಕ ಆಗಿದೆ? ಪೆಟ್ರೋಲ್ ಡೀಸೆಲ್ ಸಪ್ಲೈ ಇಲ್ಲ ಅಂತ ಆತಂಕ ಆಗಿದೆ. ಪ್ರಶ್ನೆ ಅಲ್ಲ ಸರ್, ತಡಿತಿಲ್ಲ ಯಾಕೆ? ಅದನ್ನ ತಡಿತಿಲ್ಲ ಯಾಕೆ? ಪ್ಯಾನಿಕ್ ಬೈಯಿಂಗ್ ನ ಕಂಟ್ರೋಲ್ ಮಾಡ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ. ನಿಮ್ಗೆ 60 ದಿನಗಳ ಸ್ಟಾಕ್ ಇದೆ ಅಂದ್ಮೇಲೆ ತಗೊಂಡು ಇಟ್ಕೊಳಕ್ ಸಾಧ್ಯ ಆಗೋದಿಲ್ಲ. ತಗೊಂಡು ಈಗ ನೀನ್ ಪೆಟ್ರೋಲ್ ನಿನ್ ಬೈಕ್ ಗೆ 20 ಲೀಟರ್ ಮೇಲೆ ಹಾಕ್ಸೋಕ್ಕಾಗಲ್ಲ ಅಂದ್ರೆ ಹಾಕ್ಸೋಕ್ಕಾಗದ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಬ್ಲಮ್ ಏನಾಗಿದೆ? ಪ್ರಾಬ್ಲಮ್ ಮಾತಾಡಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಯಾವಾಗ ಈ ಪೆಟ್ರೋಲಿಯಂ ರಿಫೈನರೀಸ್ಗಳು ಗ್ರಾಹಕರಿಗೆ ಮತ್ತೆ ಡೀಲರ್ಸ್ ಗಳಿಗೆ ಕ್ರೆಡಿಟ್ ಕೊಡ್ತಾ ಇದ್ರು, ಇವಾಗ ಕೊಡ್ತಾ ಇಲ್ಲ. ಅದಕ್ಕಾಗಿ ಪೆಟ್ರೋಲ್ ಬಂಕ್ ಅವರು ಆತಂಕವನ್ನ ಮತ್ತೆ ಪ್ಯಾನಿಕ್ ಮೋಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ